ಶಿಡ್ಲಘಟ್ಟ ನಗರ ಹಾಗೂ ಗ್ರಾಮೀಣ ಪ್ರದೇಶಕ್ಕೂ ತಟ್ಟಿದ ಯುದ್ಧದ ಎಫೆಕ್ಟ್. ಕಳೆದ 2-3 ದಿನಗಳಿಂದ ಬೆಳಗ್ಗೆ 6 ಗಂಟೆಯಿಂದಲೇ ಸಿಲಿಂಡರ್ ಗೋಡೌನ್ ಬಳಿ ಜಮಾಯಿಸಿದ ನೂರಾರು ಗ್ರಾಹಕರು ಸರದಿ ಸಾಲಿನಲ್ಲಿ ನಿಂತು ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಸಿಲಿಂಡರ್ ವಿತರಿಸಿದ ಏಜೆನ್ಸಿ ಮಾಲೀಕರು. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಸಿಲಿಂಡರ್ ಬುಕಿಂಗ್ ಮಾಡಿ ವಾರ ಆಗಿದೆ. ಮನೆಯಲ್ಲಿ ಸಿಲಿಂಡರ್ ಇಲ್ಲದೆ ಅಡುಗೆ ಮಾಡಿ 4ರಿಂದ 5 ದಿನ ಆಗಿದೆ. ಬೆಳಗ್ಗೆಯಿಂದ ಕ್ಯೂನಲ್ಲಿ ನಿಂತು ಸಾಕಾಗಿದೆ. ಸಿಲಿಂಡರ್ ಇವತ್ತು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ನಮಗೆ ಪರಿಹಾರ ಕಲ್ಪಿಸಿಕೊಡ್ಬೇಕು ಅಂತ ಗ್ರಾಹಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಬುಧವಾರ ಗುರುವಾರ 3 ದಿನ ಲೋಡ್ ಇಲ್ಲದೆ ಇದ್ದ ಕಾರಣಕ್ಕೋಸ್ಕರ ಲೋಡ್ ಬಂದಿರಲಿಲ್ಲ. ಆಮೇಲೆ ಮೊನ್ನೆ ಒಂದು ಲೋಡ್ ಮಾಡಿಸಿ ನೆನ್ನೆ ಎಲ್ಲ ಡೆಲಿವರಿ ಕೊಡಿಸಿದ್ದೀವಿ. ನೆನ್ನೆ ಹಾಫ್ ಡೇ ಇತ್ತು, ಅಲ್ಲಿಗೂ ಮೊನ್ನೆ ರಾತ್ರಿ ಲೋಡ್ ಅನ್ಲೋಡ್ ಮಾಡಿ ಕಳಿಸ್ಕೊಟ್ಬಿಟ್ಟು ನೆನ್ನೆ ಲೋಡ್ ತರಿಸ್ಕೊಂಡು ಇವತ್ತು ಬೆಳಗ್ಗೆ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ನಾವೆಲ್ಲ ಬೆಳಗ್ಗೆ ಬಂದು ಜನಗಳಿಗೆ ಎಲ್ಲರಿಗೂ ತಲುಪಿಸಿದ್ದೀವಿ. ಏನಂತಂದರೆ ಏನೋ ಮಾತು ಮುಖಾಂತರ ಎಲ್ಲ ಮನೆಗಳಿಗೂ ನಾವು ತಲುಪಿಸ್ತೀವಿ. ಅಣ್ಣ ನೀವು ದಯವಿಟ್ಟು ಇಲ್ಲಿ ಕ್ಯೂನ ಕ್ಲಿಯರ್ ಮಾಡಿಕೊಂಡು ದಯವಿಟ್ಟು ಮನೆಗಳಿಗೆ ಹೋಗಿ ಅಂತ ಹೇಳ್ತಾ ಇದ್ದೀವಿ. ಬಟ್ ಜನ ಏನು ಸಹಕಾರ ಮಾಡಿದ್ರು ಅಂತಂದ್ರೆ ನನಗೆ ಅಣ್ಣ ನಾವೇನೂ ಗಲಾಟೆ ಮಾಡಲ್ಲ, ನಾವೇನೂ ತೊಂದರೆ ಕೊಡಲ್ಲ, ದಯವಿಟ್ಟು ನಮ್ಗೆ ಇಲ್ಲೇ ಕೊಟ್ಬಿಡಿ. ಯಾಕೆ ಅಂತಂದರೆ 2 ವಾರದಿಂದ ಬುಕ್ಕಿಂಗ್ ಮಾಡಿ ನಾವು ಕಾಯ್ಕೊಂಡಿರೋರು ಇದ್ದೀವಿ. ದಯವಿಟ್ಟು ಅದಕ್ಕೋಸ್ಕರ ಮೊನ್ನೆ ಎಲ್ಲ ಬಂದು ವಾಪಸ್ ಹೋಗಿರೋರು ಇದ್ದೀವಿ. ಅದಕ್ಕೆ ಇಲ್ಲೇ ಕೊಡಿಸ್ಕೊಟ್ಬಿಡಿ ಅಂದಿದ್ದಕ್ಕೋಸ್ಕರ ಮಾತ್ರನೇ ಇಲ್ಲಿ ಕೊಡಿಸ್ಕೊಡ್ತಾ ಇದ್ದೀವಿ. ಶಿಡ್ಲಘಟ್ಟ ಗೋಡೌನ್ಗೆ ದಿನಕ್ಕೆ 500 ಸಿಲಿಂಡರ್ ಬರುತ್ತೆ. ಆದರೆ 2ರಿಂದ 3 ಸಾವಿರ ಜನ ಸಿಲಿಂಡರ್ ಬುಕಿಂಗ್ ಮಾಡ್ತಾರೆ. ಗ್ರಾಹಕರು ನಮಗೆ ಸಹಕರಿಸಬೇಕು, ಇಂದು ಅಥವಾ ನಾಳೆ ಕೊಡ್ತೀವಿ, ಎಲ್ಲರಿಗೂ ಸಿಗತ್ತೆ ಅಂತ ಗೋಡೌನ್ ಏಜೆನ್ಸಿ ಮಾಲೀಕರು ತಿಳಿಸಿದ್ದಾರೆ. ಚಿಕ್ಕತೇಕಹಳ್ಳಿ, ಡಿ ಶಿವಕುಮಾರ್, ಪಬ್ಲಿಕ್ ನೆಕ್ಸ್ಟ್, ಚಿಕ್ಕಬಳ್ಳಾಪುರ.